ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿರುವಂತಹ ಮೂರನೇ ಸ ಗುಣಿತಾಕ್ಷರಗಳಿಂದಾದ ಪದಗಳನ್ನು ನಾವು ಬರೆದು ಪ್ರಾಕ್ಟೀಸ್ ಮಾಡಿ ನೋಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಸ, ತಲಕಟ್ಟು ಸ ಆಗುತ್ತೆ. ಅದಕ್ಕೆ ಸಾಗೆ ತಲಕಟ್ಟು ಕೊಟ್ಟು ಸ, ಸೊನ್ನೆ ಸಂಚಲನ, ಸಂಚಲನ ಅಂತ ಸುಲಭವಾದ ಒಂದು ಪದ. ಇನ್ನು ಬೇರೆ ಪದ ಬೇಕು ಅಂದ್ರೂ ಬರೀಬೋದು. ಯಾವುದು? ಸಾಗೊಂದು ಸೊನ್ನೆ ಸಂ, ಪ, ತಾಕೊಂಬುತ್ತು, ತೂಗೆ ತಾವತ್ತು, ಸಂಪತ್ತು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಸಾ ದೀರ್ಘ ಅಥವಾ ಸಾಕಿಲಿ ಸಾ ಅಂತ ಆಗುತ್ತೆ. ಅದಕ್ಕೆ ಸಾಕಿಲಿ ಸಾ, ವಾಗುಡಿಸು ವಿ, ರಾ ದೀರ್ಘ ರಾ ಕೊಂಬು ರು, ಸಾವಿರಾರು ಅಂತ ಒಂದು ಪದ. ಅಥವಾ ಸಾ ದೀರ್ಘ ಸಾ, ವಾಗೆ ಅರ್ಕ ಒತ್ತು ಕೊಡ್ತೀನಿ, ಸಾರ್ವ ಭೌ, ಬಾಗೆ ಭಾ ಬರೆದು ಔತ್ವ ಭೌ ಬರೆಯೋಣ, ಸಾರ್ವಭೌಮ ಅಂತ ಒಂದು ಪದ. ನೆಕ್ಸ್ಟ್ ಸಾಗುಡಿಸು ಸಿ ಆಗುತ್ತೆ. ಅದಕ್ಕೆ ಸಾಗುಡಿಸು ಸಿ, ರಾಗುಡಿಸು ರಿ, ಸಿರಿ, ವಾಗೊಂದು ಸೊನ್ನೆ ಒನ್, ತ, ರಾಕೊಂಬು ರು, ಸಿರಿವಂತರು ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ ಒಂದು ಪದ ಬೇಕು ಅಂದರೆ ಸಾಗುಡಿಸು ಸಿ, ರಾಗುಡಿಸು ರಿ, ಸಿರಿ, ಧಾ ಕಿಲಿ ಧಾ, ನಾಗೆ ಯಾವತ್ತು, ಸಿರಿಧಾನ್ಯ ಅಂತಲೂ ಪದ ರಚನೆ ಆಗುತ್ತೆ. ನೆಕ್ಸ್ಟ್ ಸಾಗುಡಿಸಿನ ದೀರ್ಘ ಸಿ ಅಂತಾಗುತ್ತೆ. ಸಾಗುಡಿಸಿನ ದೀರ್ಘ ಸಿ, ತಾಕಿಲಿ ತ, ಸೀತಾ, ರಾ ಕಿಲಿ ರ, ಮ, ರ, ಸೀತಾರಾಮರ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಸಾಗೆ ಕೊಂಬು ಕೊಡೋಣ ಸು. ಅದಕ್ಕೆ ಸಾ ಕೊಂಬು ಸು, ಳಾ ಬರೆದು ಕೊಂಬು ಕೊಡೋಣ, ಲೂಗೆ ಲಾವತ್ತು ಕೊಡೋಣ, ಸುಳ್ಳು, ಹಾ ಏತ್ವ ದೀರ್ಘ ಹೇ, ಸುಳ್ಳು ಹೇ ಳ, ಸುಳ್ಳು ಹೇಳ, ಬಾಕಿಲಿ ಪ, ರಾ, ದಾಕೊಂಬು ದು, ಸುಳ್ಳು ಹೇಳಬಾರದು ಅಂತ ಒಂದು ದೊಡ್ಡ ಪದವನ್ನು, ಆದರೆ ಇದು ಸುಲಭವಾದ ಪದ ಅದಕ್ಕೆ ರಚಿಸಿದ್ದೀನಿ. ನೆಕ್ಸ್ಟ್ ಸಾ ಕೊಂಬುಕಿಲಿ ಸೂ ಆಗುತ್ತೆ. ಅದಕ್ಕೆ ಸಾ ಕೊಂಬುಕಿಲಿ ಸೂ, ತಾ ಬರೆದು ಅರ್ಧ ಚಂದ್ರ ಕೊಡೋಣ, ಸೂತ್ರ, ಧ ನಾಲ್ಕನೇ ದಾಕಿಲಿ ಧ ರ, ಸೂತ್ರಧಾರ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಸಾಗೆ ಒಟ್ರು ಸುಳಿ ಶ್ರು ಆಗುತ್ತೆ. ಅದಕ್ಕೆ ಸಾಗೆ ಒಟ್ರು ಸುಳಿ ಶ್ರು, ಎರಡನೇ ಸಾಗುಡಿಸು ಶಿ, ಶಿಗೆ ಎರಡನೇ ಟಾ ಒತ್ತಕ್ಷರ ಕೊಡೋಣ, ಸೃಷ್ಟಿ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಸಾಗೆ ಏತ್ವ ಕೊಡೋಣ, ಸೆ ಆಗುತ್ತೆ. ಅದಕ್ಕೆ ಸಾಗೇತ್ವ ಸೆ, ಕಾಗೇತ್ವ ಕೆ, ಒಂದು ಸೊನ್ನೆ ಕೆಣ್, ಡಾನ ಎಡ್ಡು ಮಾಡಿ ಅದಕ್ಕೆ ಸಾ ಒತ್ತಕ್ಷರ ಕೊಡ್ತೀನಿ, ಸೆಕೆಂಡ್ಸ್ ಅಂತ ಒಂದು ಪದ. ನೆಕ್ಸ್ಟ್ ಸಾಗೆ ಏತ್ವ ದೀರ್ಘ ಸೇ ಆಗುತ್ತೆ. ಸಾ ಏತ್ವ ದೀರ್ಘ ಸೇ, ತಾಕೊಂಬುತ್ತು ಸೇತು ವೆ, ವಾಕೇತ್ವ ವೆ, ಸೇತುವೆ ಗ, ಳಾಕೊಂಬು ಳು, ಸೇತುವೆಗಳು ಅಂತ ಒಂದು ಪದ ರಚನೆ. ಅನಂತರ ಸಾ ಏತ್ವ ಕೊಟ್ಟು ಇಲ್ಲಿ ಹೀಗೆ ಕೊಟ್ವಿ ಅಂದರೆ ಐ ಆಗಿಬಿಡುತ್ತೆ, ಸೈ ಆಗುತ್ತೆ. ಅದಕ್ಕೆ ಸಾಗೆ ಐತ್ವ ಸೈ, ನಾ ಗುಡಿಸು ನೀ, ಕ, ರಾಕೊಂಬು ರು, ಸೈನಿಕರು ಅಂತ ಒಂದು ಪದ. ನೆಕ್ಸ್ಟ್ ಸಾ ಏತ್ವ ಕೊಂಬುಕಿಲಿ ಸೋ ಆಗುತ್ತೆ. ಸಾ ಏತ್ವ ಕೊಂಬುಕಿಲಿ ಸೋ, ಪಾ ಗುಡಿಸು ಪಿ, ಪಿಗೆ ಪಾವತು, ಸೊಪ್ಪಿ ನ, ಸೊನ್ನೆ ನಮ್,
ಮೊದಲನೇ ಶ ಏನಾಗುತ್ತೆ, ಸೊಪ್ಪಿನಂಶ ಅಂತ ಆಗುತ್ತೆ. ನೆಕ್ಸ್ಟ್ ಸಾ ಏತ್ವ ಕೊಂಬು ಕಿಲಿ ದೀರ್ಘ ಸೋ ಆಗುತ್ತೆ. ಅದಕ್ಕೆ ಸಾ ಏತ್ವ ಕೊಂಬು ಕಿಲಿ ದೀರ್ಘ ಸೋ ಲ. ಸೋಲ ನ ಏತ್ವ ಕೊಂಬು ಕಿಲಿ ನೋಗೆ ನಾವತ್ತು ಸೋಳನ್ನೋ. ಮಾಗೆ ಏತ್ವ ಕೊಡ್ತೀನಿ, ಮೇ ಆಗುತ್ತೆ. ಅದಕ್ಕೆ ಮಾವತ್ತಕ್ಷರ ಕೊಡ್ತೀನಿ. ಸೋಳನ್ನೊಮ್ಮೆ ಅಂತ ಒಂದು ಪದವನ್ನು ರಚಿಸ್ತೀನಿ, ಸೋಳನ್ನೊಮ್ಮೆ ಅಂತ. ನೆಕ್ಸ್ಟ್ ಸಾ ಏತ್ವ ಕೊಂಬಕಿಲಿ ದೀರ್ಘ ಸೋ ಆಗಿದೆ. ಸೋ ಬೇಡ, ಸಾಗೆ ಔತ್ವ ಕೊಟ್ಕೊಳ್ಳೋಣ. ಸೌ ಆಗುತ್ತೆ. ಸೌಗೆ ಸಾಗೌತ್ವ ಸೌ ಕ ಯಾ ಹಾಕ್ಬಿಟ್ಟು ಅದಕ್ಕೆ ಅರ್ಕ ಒತ್ತು ಕೊಡೋಣ. ಅಂದರೆ ಸೌಕರ್ಯ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ಸೌ ಆನಂತರ ಸಮ್ಗೆ ಆಲ್ರೆಡಿ ನಾವು ಮೊದಲನೇ ಅಕ್ಷರದಲ್ಲೇ ಸಮ್ಮಗೆ ಬಂದಿರೋವಂಥ 2 ಪದಗಳನ್ನು ರಚಿಸಿದ್ದೀವಿ. ಇನ್ನು ಒಂದು ರಚಿಸ್ಬೋದು. ಈ ಅಕ್ಷರದಲ್ಲಿ ತುಂಬ ಪದಗಳು ನಮಗೆ ಸಿಗ್ತವೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸಮ್ ಮತ್ತು ಸಾಕೊಂಬು ಸೂಗೆ ಕಾ ಒತ್ತಕ್ಷರ ಕೊಟ್ಟು ಕಾಗೆ ಮತ್ತೆ ಒಟ್ರಿಸಲಿ ಕೊಡ್ತೀನಿ. ಈಗ ಇದೇನಾಗುತ್ತಂದರೆ ಸಮ್ ಸು ಇರೋದು ಸ್ ಆಗುತ್ತೆ. ಆಮೇಲೆ ಕ್ ಹಾಗೆ ಇರುತ್ತೆ. ಒಟ್ರಿಸಲಿ ಬಂದಿರೋದ್ರೆ ಸಂಸ್ಕೃತಿ ಅಂತ ಆಗುತ್ತೆ. ಈ ಸಾಕೊಂಬು ಕೊಡದೇ ಇದ್ರೂ ನಡೆಯುತ್ತೆ, ಸಂಸ್ಕೃತಿ ಅಂತ ಹೇಳ್ಬೋದು. ಅಂದರೆ ಯಾಕಂದರೆ ಇಲ್ಲಿ ಒಟ್ರಿಸಲಿ ಬರೋದ್ರಿಂದ ಉಕಾರ ಅವಶ್ಯಕತೆ ಇರಲ್ಲ, ನಾವು ಹಾಗೂ ಬರೀಬೋದು. ಅಂದರೆ ಸಾ ಒಟ್ರಿಸಲಿ ಸಾ ಕಾ ಒತ್ತಕ್ಷರ ಕೊಟ್ಟು ಕಾ ಒತ್ತಕ್ಷರಕ್ಕೆ ಒಟ್ರಿಸಲಿ ಕೊಟ್ಟರೆ ಸಾಕಾಗುತ್ತೆ. ಅಥವಾ ಸಾಕೊಂಬು ಕೊಟ್ಟು ಕಾ ಕೊಟ್ಟು ಒಟ್ರಿಸಲಿನೂ ಕೊಡ್ಬೋದು, ಸಂಸ್ಕೃತಿ ಅಂತ ಆಗುತ್ತೆ. ನೆಕ್ಸ್ಟ್ ಸಹ. ಈ ಕೊನೆ ಪದಗಳಿಗೆ ನಾನು ಯಾವ ವ್ಯಂಜನಾಕ್ಷರಗಳಿಗೂ ಎಕ್ಸಾಂಪಲ್ಸನ್ನು ಕೊಟ್ಟಿಲ್ಲ. ಕೊನೆಯ ಕ್ಲಾಸಲ್ಲಿ ನಾನು ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಅಂದರೆ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡೋಣ ನಾವು. ಈಗ ಒಂದು ಸರಿ ಇದನ್ನೆಲ್ಲ ಹೇಳ್ಬಿಡೋಣ. ಫಸ್ಟ್ ಸಂಚಲನ, ಇನ್ನೊಂದು ಪದ ಸಂಪತ್ತು. ಸಾವಿರಾರು, ಇನ್ನು ಒಂದು ಪದ ಸಾರ್ವಭೌಮ. ಸಾಗುಡಿಸು ಸಿರಿವಂತರು, ಸಿರಿಧಾನ್ಯ ಅಂತ 2 ಪದ. ನೆಕ್ಸ್ಟ್ ಸಾಗುಡಿಸು ದೀರ್ಘ ಸೀತಾರಾಮರ. ಸಾಕೊಂಬುಸು ಸುಳ್ಳು ಹೇಳಬಾರದು ಅನ್ನೋದು ಒಂದು ಪದ. ನೆಕ್ಸ್ಟ್ ಸಾಕೊಂಬು ಕಿಳಿಸು ಸೂತ್ರಧಾರ. ಸಾಕೊಟ್ರಿಸಲಿ ಸೃಷ್ಟಿ. ಸಾಕೇತ್ವ ಸೆಕೆಂಡ್ಸ್. ಸಾಕೇತ್ವ ದೀರ್ಘ ಸೇತುವೆಗಳು. ಸಾಕೈತ್ವ ಸೈನಿಕರು. ಸಾಕೋತ್ವ ಸೊಪ್ಪಿನಂಶ. ಸಾಕೋತ್ವ ದೀರ್ಘ ಸೋಳನ್ನೊಮ್ಮೆ. ಸಾಕೌತ್ವ ಸೌಕರ್ಯ. ಸಾಕೊಂದು 0 ಸಂಸ್ಕೃತಿ ಸಹ ಅಂತ ಇಷ್ಟು ಪದಗಳು ಇಂದ ಬರೆದಿದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಓದಿ ಕೇಳಿಸ್ಕೊಂಡು ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಕನ್ನಡದಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಅಂಥ ಚಾನ್ಸಸ್ ಇದೆ. ದೊಡ್ಡವರು ರಾಂಗ್ ಇಲ್ದಂಗೆ ಕನ್ನಡನ ಕಲಿಯೋದಕ್ಕೆ ಈಸಿ ಆಗುತ್ತೆ. ನಾನು ಇದನ್ನು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಈಚೆಗಡೆಯಿಂದ ಬಂದು ಕೆಲಸ ಮಾಡೋರಿದ್ದಾರೆ. ಅಂದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಜನರು ಕನ್ನಡ ಓದಿ ಬರೆಯೋದಕ್ಕೆ ಕಷ್ಟಪಡ್ತಿರ್ತಾರೆ. ಅಂಥವ್ರಿಗೋಸ್ಕರ ಇಷ್ಟು ನಿಧಾನಕ್ಕೆ ನೀಟಾಗಿ ಎಲ್ಲ ಅಕ್ಷರಗಳನ್ನು ಪರಿಚಯ ಬರ್ತಾ ಇದ್ದೀನಿ. ಅದರ ಜೊತೆಗೆ ಮಕ್ಕಳಿಗೂ ಆಗುತ್ತೆ. ಇದು ಚೆನ್ನಾಗಿ ನೀವು ಓದಿ ಪ್ರಾಕ್ಟೀಸ್ ಮಾಡ್ಕೊಬೋದು.